ಎಲ್ರಿಗೂ ನಮಸ್ತೆ. ಲೋಕಸಭಾ ಚುನಾವಣೆ 2024 ನಡೀತಾ ಇದೆ. ಅದರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ. ಏನಂತ ಹೇಳಿದರೆ, MK ಸ್ಟಾಲಿನ್ ಹೇಳ್ತಾರೆ, ಸದ್ಯಕ್ಕೆ ಇಡೀ ಇಂಡಿಯಾದಲ್ಲಿ ಹೆಚ್ಚು ಸುರಕ್ಷಿತವಾಗಿರುವುದು MK ಸ್ಟಾಲಿನ್. ಇಲ್ಲಿ BJP ನೆಲೆಯು ತರಲು ಯತ್ನಿಸುತ್ತಿದ್ದು, ಇದು ಎಷ್ಟು ಸಫಲವಾಗಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಕೆಲ ಸ್ಥಾನಗಳಲ್ಲಿ BJP ಗೆದ್ದರೆ DMKಗೆ ಅಪಾಯ ಎದುರಾಗಬಹುದು. ಆದರೆ ಗೆಲ್ಲಲು ವಿಫಲವಾದರೆ ಸ್ಟಾಲಿನ್ ನಿರಾತಂಕ ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚಬೇಕು ಎಂದಾದರೆ BJP ಉಳಿದ ರಾಜ್ಯಗಳಲ್ಲಿ ಸೋಲಬೇಕು. ಅಖಿಲೇಶ್ ಯಾದವ್ ಹೇಳ್ತಾರೆ, ಮುಲಾಯಂ ಸಿಂಗ್ ಯಾದವ್ ಅನುಪಸ್ಥಿತಿಯಲ್ಲಿ ಸಮಾಜವಾದಿ ಪಕ್ಷದ ಚುಕ್ಕಾಣಿ ಹಿಡಿದಿರುವ ಅಖಿಲೇಶ್ ಯಾದವ್ ಅವರಿಗೆ ರಾಜಕಾರಣದಲ್ಲಿಯೂ ಚಾಲ್ತಿಯಲ್ಲಿ ಇರಬೇಕಾದರೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು. ಹೀಗಾಗಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕಣದಲ್ಲಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನ ಗೆದ್ದರೆ ರಾಷ್ಟ್ರ ರಾಜಕಾರಣದಲ್ಲಿ ಕಿಂಗ್ ಮೇಕರ್ ಆಗಬಹುದೆಂದು ನಿರೀಕ್ಷೆ ಇವರದ್ದು. ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ ಅಪಾಯಕಾರಿ ನೀತಿ ಹಗರಣದ ಸಂಬಂಧ ಜೈಲಿನಲ್ಲಿರುವ ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇದು ಅಳಿವು ಉಳಿದಿನ ಚುನಾವಣೆಯಲ್ಲಿ ಪ್ರಚಾರ ಮಾಡುವಂತಹ ಸ್ಥಿತಿಯಲ್ಲಿ ಇವರಿಗೆ ಜೈಲಿನಲ್ಲಿ ಇದ್ದುಕೊಂಡೇ ಆಪ್ನ ಹೆಚ್ಚು ಸಂಸದರನ್ನು ಆರಿಸಿ ಸಂಸತ್ತಿಗೆ ಕಳಿಸಬೇಕಾದ ಒತ್ತಡದಲ್ಲಿದ್ದಾರೆ. ಇಲ್ಲದಿದ್ದರೆ ರಾಜಕಾರಣದಲ್ಲಿ ಕಳೆದೋಗಬಹುದೆಂಬ ಭೀತಿಯೂ ಇದೆ. ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲೇ ಲೋಕಸಭೆ ಚುನಾವಣೆ ನಡೆಯುತ್ತಿದೆ. ಕಾಂಗ್ರೆಸ್ಸಿನ ದೊಡ್ಡ ತಂಡದೊಂದಿಗೆ ಚುನಾವಣೆ ಎದುರಿಸುತ್ತಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಪರ ಅಲಿವು ಹೆಚ್ಚಾಗಿದೆ ಎಂಬುದು ಇವರು ಹೇಳಿದೆ. ಅಲ್ಲದೆ ಗ್ಯಾರಂಟಿಗಳ ಭರವಸೆಯೊಂದಿಗೆ ಜನರ ಕೈ ಹಿಡಿಯಬಹುದು ಎಂದು ಆಶಾಭಾವನ ಇವರಲ್ಲಿದೆ. ಜೊತೆಗೆ 81 ವರ್ಷ ವಯಸ್ಸಿನ ಖರ್ಗೆ ಅವರಿಗೆ ಹೆಚ್ಚು ಕಡಿಮೆ ಕೊನೆ ಚುನಾವಣೆ. ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆ ಮುನ್ನ ದೇಶಾದ್ಯಂತ 2 ಭಾರತ್ ಜೋಡೋ ಯಾತ್ರೆ ಮಾಡದಿರುವ ರಾಹುಲ್ ಗಾಂಧಿ ಅವರಿಗೆ ಇದು ಹೆಚ್ಚು ಕಡಿಮೆ ಅಳಿವು ಚುನಾವಣೆ. ಅಲ್ಲದೆ ತಮ್ಮ ನೇತೃತ್ವದಲ್ಲಿ ಎದುರಿಸಿದ ಎಲ್ಲ ಚುನಾವಣೆಗಳಲ್ಲಿ ಸೋಲಾಗಿದೆ ಎಂಬ ಹಣೆಪಟ್ಟಿ ಕೂಡ ತೊಡೆದುಹಾಕಲು ಪ್ರಯತ್ನಿಸಿದ್ದಾರೆ. ಈ ಬಾರಿ ಇವರ ಹಿಂದೆ ದೊಡ್ಡ ಸ್ಟ್ರಾಟಜಿ ತಂಡವೇ ಕೆಲಸ ಮಾಡುತ್ತಿದೆ. ಇಂಡಿಯಾ ಗೆದ್ದಲ್ಲಿ ಪ್ರಧಾನಿ ಹುದ್ದೆಗೆ ಇವರ ಮೊದಲ ಆಯ್ಕೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರದ್ದು ಇದು ಪ್ರಮುಖ ಚುನಾವಣೆ. BJPಯಲ್ಲಿ ಪಕ್ಕಾ ಚುನಾವಣಾ ತಂತ್ರಗಾರ ಎನಿಸಿಕೊಂಡಿರುವ ಅವರು ಈ ಚುನಾವಣೆಯಲ್ಲಿ ಸವಾಲಾಗಿ ಸ್ವೀಕರಿಸಿ ದೇಶಾದ್ಯಂತ ಪ್ರವಾಸ ಬೆಳೆಸಿದ್ದಾರೆ. ಮೋದಿ ನಂತರ ಯಾರು ಎಂಬ ಪ್ರಶ್ನೆಗೆ ಶಾ ಕೂಡ ಉತ್ತರವಾಗಬಲ್ಲರು. ಹೀಗಾಗಿ ಈ ಚುನಾವಣೆಯನ್ನು ಸವಾಲಾಗಿ ಸ್ವೀಕರಿಸಿ ಜಯಕ್ಕಾಗಿ ತಂತ್ರಗಾರಿಕೆ ಮಾಡಿದ್ದಾರೆ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.